ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಮಾಡಿದ್ದೆ, ಕಟಿಂಗ್ ಇತ್ತು. ಮನೇಲೇ ಮಾಡಿಕೊಂಡು ಕೆಳಗಡೆ ಶಾಪ್ ಇರೋದು ಫ್ರೆಂಡನ್ನು ಕೆಳಗಡೆ ನಾವು ಸ್ಟಿಚಿಂಗ್ ಮಾಡ್ಕೊತೀನಿ. ಸ್ವಲ್ಪ ಬೆಳಗ್ಗೆ ಬೇಗ ಎದ್ದಿದ್ದೆ ಅಂತ ಹೇಳಿ ಕಟಿಂಗ್ ಮಾಡ್ಕೊತಾ ಇದ್ದೆ. ಒಂದೆರಡು ಬ್ಲೌಸ್ ಇತ್ತು ಮಾಡೋದು, ಜಾಸ್ತಿ ಏನು ಡೈಲಿ ಮಾಡೋದಿಲ್ಲ. ಒಂದೆರಡು ಬ್ಲೌಸು 3 ಬ್ಲೌಸ್ ಅಷ್ಟೇ ಮಾಡೋಕ್ಕಾಗೋದು. ಬೆಳಗ್ಗೆ ಬೇಗ ಬಂದು ಸ್ಟಿಚಿಂಗ್ ಮಾಡಿದ್ರೆ ಆಗುತ್ತೆ, ಇಲ್ಲ ಅಂದರೆ ಒಂದು 11 ಗಂಟೆ ಆಯಿತು ಅಂದರೆ ಅದು ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ. ಮತ್ತು ಆಫ್ಟರ್ನೂನ್ ಹೋಗಿ ಮಗು ಕರ್ಕೊಬರೋಕ್ಕೆಲ್ಲ ಹೋಗ್ಬೇಕು ಸ್ಕೂಲ್ಗೆ. ಅದರಿಂದ ಸ್ವಲ್ಪ ನನಗೆ ಆಗೋದೇ ಒಂದು 2ರಿಂದ 3 ಬ್ಲೌಸ್ ಅಷ್ಟೇ ಫ್ರೆಂಡ್ ಮಾಡ್ತೀನಿ. ಅಂದರೆ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಮತ್ತು ನಾನು ಜಾಸ್ತಿ ಹೀಟಾದರೆ ಸುಮ್ಮನೆ ಪ್ರಾಬ್ಲಮ್ ಆಗ್ತಿರುತ್ತೆ. ತುಂಬ ಏನಾರು ಹಬ್ಬ ಟೈಮ್ ಬಂತು ಅಂದರೆ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರ ಹತ್ರ ಸ್ವಲ್ಪ ಹೆಲ್ಪ್ ತೊಗೋತೀನಿ. ಏನಾದ್ರು ಲೈನಿಂಗ್ ಏನಾದ್ರು ಅಟ್ಯಾಚ್ ಮಾಡೋಕ್ಕೆ ಅದಕ್ಕೆಲ್ಲ. ಹಾಗೆ ಫ್ರೆಂಡ್, ನನ್ನ ವೀಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನನ್ನ ಕಟ್ಟಿಂಗೆಲ್ಲ ಇತ್ತು, ಒಂದೆರಡು ಬ್ಲೌಸ್ ಇತ್ತು ಕೊಟ್ಟಿದ್ರು ಅವರು, ಮಾಡಿಕೊಡಿ ಇದನ್ನು ಸ್ವಲ್ಪ ಬೇಕು ಅಂತೇಳಿ. ಸೊ ಅದೇ ನಾನು ಇವಾಗ ಬೋಟ್ ನೆಕ್ ಇಡ್ತಾಯಿದ್ದೆ. ಮತ್ತು ಇನ್ನೂ ಒಂದು ಬ್ಲೌಸ್ ಇತ್ತು, ಅದನ್ನು ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಪೇಪರೆಲ್ಲ ತೊಗೊಂಡೆಲ್ಲ ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡು ಇದು ಮಾಡಿಕೊಂಡೆ. ಬಟ್ ಇದನ್ನು ಇವಾಗೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಅದು ಬ್ಯಾಕ್ ನೆಕ್ ಬರುತ್ತೆ, ಅದನ್ನು ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಈ ಕಡೆ ಸೈಡ್ಗೆ ಬರೋ ಥರನೇ ಅದು ಬಟ್ಟೆ ಮುಂದ್ಗಡೆ ಓಪನ್ ಇರಬಾರ್ದಲ್ಲ, ಅದಕ್ಕೆ ಮುಂದೆ ಇಟ್ಕೊಂಡು ಮಾಡಿಕೊಂಡೆ ಕಟ್ಟಿಂಗು. ಮತ್ತು ಬ್ಯಾಕ್ದು ರೆಡಿ ಮಾಡಿದೆ, ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಯಾಕ್ ಹುಕ್ಕು ಫ್ರಂಟ್ ಇದು ಕಟ್ ಮಾಡ್ತಾ ಇರೋದು ಬ್ಲೌಸು. ಸೊ ಮಾರ್ಕೆಲ್ಲ ಮಾಡ್ಕೋತಿದ್ದೆ, ಮತ್ತು ಅದನ್ನು ಉಲ್ಟಾ ಮಾಡಿ ರೆಡಿ ಮಾಡ್ಕೋಬೇಕು. 2 ಸಲ ಸ್ವಲ್ಪ ಮಾರ್ಕ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಮತ್ತು ನ್ಯಾಚ್ ಎಲ್ಲೆಲ್ಲಿ ನಾವು ಸ್ಟಿಚಿಂಗ್ ಮಾಡಬೇಕು ಅದೇ ಥರ ಎಲ್ಲ ನ್ಯಾಚ್ ಹಾಕ್ಕೊಳ್ಳಿ. ಮತ್ತು ಸ್ಲೀವ್ ಅಷ್ಟೇ ಕಟ್ ಮಾಡ್ಕೊತಾ ಇದ್ದೆ. ಮತ್ತು ಇನ್ನೊಂದು ಬ್ಲೌಸ್ ಇದೆ, ಅದನ್ನು ಅಷ್ಟೇ ಸ್ವಲ್ಪ ಡಿಸೈನ್ ಮಾಡೋಕ್ಕೆ ಹೇಳಿದರು, ಅದನ್ನು ಮಾಡಿಕೊಂಡೆ. ಅದಾದ್ಮೇಲೆ ನನ್ನ ಮಗ ಹೋಗಿ ಒಂದು ಮಾಡ್ತಾಯಿದ್ದ. ಫಿಶ್ಶಿಗೆ ಫುಡ್ ಆಗಲ್ಲ ಮಮ್ಮಿ ಅಂತ ಕೇಳ್ಕೊಂಡು ಇದು ಮಾಡ್ತಾಯಿದ್ದ. ಮತ್ತು ಇದು ಅಷ್ಟೇ, ಇನ್ನೊಂದು ಅವ್ರದ್ದು ಅಳತೆ ಕೊಟ್ಟಿರಲ್ಲ, ಅದನ್ನು ನೋಡಿ ಚೆಕ್ ಮಾಡ್ತಾಯಿದ್ದೆ ನಾನು. ಸ್ಲೀವ್ ಅಷ್ಟೇ ಕರೆಕ್ಟಾಗಿದೆ ಅಂತ ಹೇಳಿದರು. ಸೊ ಅಷ್ಟೇ ಇಟ್ಕೊಂಡಿದ್ದೀನಿ ಫ್ರೆಂಡ್. ಅಂದರೆ ಬೆಳಗ್ಗೆ ಅಂದರೆ ಮೊದಲೆಲ್ಲ ಫಸ್ಟೆಲ್ಲ ಮನೆಯಲ್ಲೇ ಸ್ಟಿಚಿಂಗ್ ಮಾಡ್ತಾಯಿದ್ದೆ ಫ್ರೆಂಡ್. ನಾವು ಒಂದೇ ಇದರಲ್ಲಿ ಒಂದು 7-8 ಇಯರ್ಸಿಂದ ಇದ್ದೀವಿ ಇಲ್ಲೇ. ಸೊ ಇಲ್ಲೇ ನಾನು ಮೇಲ್ಗಡೆ ಸ್ಟಿಚ್ ಮಾಡ್ಕೊತಾ ಇದ್ದೆ. ಆಮೇಲೆ ಒಂದು ಪುಟ್ಟದಾಗ ಒಂದು ಅಂಗಡಿ ಇಟ್ಕೊಂಡ್ವಿ. ಮತ್ತು ಅಲ್ಲಿಂದ ನಮಗೆ ನಮ್ಮ ಬಿಲ್ಡಿಂಗ್ ಕೆಳಗಡೆ ಖಾಲಿ ಆಯಿತು. ಸೊ ಅಲ್ಲಿಗೆ ಶಿಫ್ಟ್ ಆದೆ ನಾನು. ಹಾಗೆ ಫ್ರೆಂಡ್, ನಮ್ಗೆ ಎಷ್ಟಾಗುತ್ತೋ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾ ಇರಬೇಕು ಕೆಲಸಗಳು ಅಷ್ಟೇ. ಮತ್ತು ಮನೇಲಿ ಮಾಡೋರು ಅಷ್ಟೇ, ಮಾಡ್ತಾಯಿರಿ ಅಕ್ಕಪಕ್ಕದಲ್ಲೆಲ್ಲ ಹೇಳ್ಕೊಂಡು. ಸೊ ಅವ್ರಿಗೂ ಗೊತ್ತಾಗುತ್ತೆ ನಾವೇನಾದ್ರು ಕೆಲಸ ಮಾಡ್ತಿದ್ದೀವಿ ಅಂದರೆ ನಾವು ಸ್ವಲ್ಪ ಹೇಳ್ಬೇಕಲ್ವ. ನಾವು ಹೇಳ್ದರೆ ಯಾರಿಗೂ ಗೊತ್ತಾಗೋದಿಲ್ಲ. ಅಂದರೆ ಅಕ್ಕಪಕ್ಕದಲ್ಲಿ ಹೇಳಬೇಕು. ಅಟ್ಲೀಸ್ಟ್ ನಿಮಗೆ ಏನಾದ್ರು ಫೋನೆಲ್ಲ ಇದ್ದರೆ ವಾಟ್ಸಪ್ಪಲ್ಲಿ ಏನಾದ್ರು ಹಾಕಿ ಸ್ಟೇಟಸ್ಸು ಈ ಥರ ಮಾಡಿರೋದೆಲ್ಲ ಹಾಕ್ತಾಯಿದ್ರೆ ನಿಮ್ಗೆ ಕಸ್ಟಮರ್ಗಳು ಬರ್ತಾ ಇರ್ತಾರೆ, ಕೇಳ್ತಾರೆ ಸ್ಟಿಚಿಂಗ್ ಮಾಡ್ತಿದ್ದೀರಾ ಏನು ಅಂತ. ಆಮೇಲೆ ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಚಿಕ್ಕದಾಗಿ ಬೋರ್ಡ್ ಹಾಕೋದು, ಜಿಗ್ಜಾಗ್ ಫಾಲ್ ಅಂತೇಳಿ ಮಾಡೋದು, ಆ ಥರ ಎಲ್ಲ ಮಾಡ್ಕೊಳ್ಳಿ. ಕಸ್ಟಮರ್ಗಳು ಬರ್ತಾ ಇರ್ತಾರೆ, ಅವ್ರಿಗೂ ಗೊತ್ತಾಗುತ್ತೆ ನಾವು ಮಾಡ್ತಿದ್ದೀವಿ ಅಂತ. ನಾವು ಯಾರಿಗೂ ಏನು ಹೇಳ್ದೆ ಹೋದರೆ ಯಾರಿಗೂ ಏನು ಗೊತ್ತಾಗೋದಿಲ್ಲ, ಇಲ್ಲಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ನಿಮ್ಮ ಪರಿಚಯ ಇರೋರಿಗೆ ಅಟ್ಲೀಸ್ಟ್ ನಿಮ್ಮ ರಿಲೇಟಿವ್ಗೆಲ್ಲ ಹೇಳ್ತಾಯಿದ್ರೆ ಅವ್ರಿಗೂ ಗೊತ್ತಾಗುತ್ತೆ. ಹಾಗೆ ಫ್ರೆಂಡ್, ಇನ್ನೊಂದು ಅಂದರೆ ಏನು ಹೇಳ್ಕೊಬೇಕು ಅಂತಂದರೆ, ಸೊ ಇವಾಗ ನಾವು ಕನ್ಸೀವ್ ಏನಾದರೂ ಆಗಿದ್ರೆ ಸೊ 2 ಇಯರ್ಸ್ ನಮ್ಗೆ ಹಂಗೆ ವೇಸ್ಟ್ ಆಗಿಬಿಡುತ್ತೆ. ನಾವು ಮಾಡೋಕ್ಕಾದ್ರೆ ಮಾಡ್ಬೋದು, ತೊಂದರೆ ಇರೋದಿಲ್ಲ. ಬಟ್ ಆದರೆ ತುಂಬ ಲೇಟಾಗಿ ಏನಾರಾಗಿ ಸುಮ್ಮನೆ ಪ್ರಾಬ್ಲಮ್ ಇದ್ದರೆ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಸ್ಟಿಚಿಂಗ್ ಕೆಲಸ ಎಲ್ಲ ಅಂದರೆ ಕಾಲಲ್ಲೇ ಎಲ್ಲ ಕ್ಲೀನ್ ಮಾಡೋದಲ್ವ, ಸುಮ್ಮನೆ ಹೀಟ್ ಆಗ್ತಿರುತ್ತೆ. ಅದಕ್ಕೆ ನಾನು ಮಾಡಲಿಲ್ಲ ಫ್ರೆಂಡ್. ಒಂದು 2 ಇಯರ್ಸ್ ನನಗೆ ಗ್ಯಾಪ್ ಆಗೋಯಿತು ಮಧ್ಯದಲ್ಲಿ. ಮಗುಗೆ ಒಂದೂವರೆ ವರ್ಷ ಆಗೋ ತನಕ ನಾನೇನು ಸ್ಟಿಚಿಂಗ್ ಎಲ್ಲ ಮಾಡೋಕ್ಕೇನೂ ಹೋಗಿಲ್ಲ. ನನಗೆ ಯಾವಾಗ ಕನ್ಸೀವ್ ಅಂತ ಕನ್ಫರ್ಮ್ ಆಯಿತು ಆವಾಗಿಂದ ನಾನು ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಸ್ವಲ್ಪ ಅಬಾರ್ಷನ್ ಬೇರೆ ಆಗೋಯ್ತು ಒಂದು 2-3 ಸರಿ. ಸೊ ಅದಕ್ಕಾಗಿ ನಾನು ತುಂಬ ಭಯ ಪಟ್ಕೊಂಡು ನಾನು ಏನು ಕೆಲಸ ಮಾಡೋಕ್ಕೆಲ್ಲ ಹೋಗಿಲ್ಲ. ಸೊ ಸುಮ್ಮನೆ ಹಾಗೆ ರೆಸ್ಟ್ ಮಾಡಿಕೊಂಡೇ ಇದ್ದೆ. ಸ್ವಲ್ಪ ಆ ಟೈಮಲ್ಲಿ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ರೆಸ್ಟ್ ಮಾಡೋದೇ ಆಗಿತ್ತು ಒಂದು 3 ಮಂತ್ಸು. ಮತ್ತು ಹಂಗೆ ಸ್ವಲ್ಪ ನಮ್ಮ ಕಸ್ಟಮರ್ಗಳೆಲ್ಲ ಸ್ವಲ್ಪ ಹೋಗ್ಬಿಟ್ರು. ಆ ಟೈಮಲ್ಲಿ ಅಂದರೆ ಅವ್ರಿಗೂ ಇರುತ್ತಲ್ವ ಸ್ಟಿಚಿಂಗ್ ಎಲ್ಲ ಮಾಡಿಸ್ಕೊಳಕ್ಕೆ ನಾನಿಲ್ಲ ಅಂದರೆ ಬೇರೆಯವ್ರು ನೋಡ್ಕೋತಾರೆ.
ನನಗೂ ಆಗಲಿಲ್ಲ ಅವಾಗೆಲ್ಲ ಮಾಡ್ಕೊಡೋಕ್ಕೆ. ಮತ್ತೆ ನಾನು ಮತ್ತೆ ರಿಟರ್ನ್ ಇದು ಮಾಡಿದಾಗ ಸ್ವಲ್ಪ ಕಷ್ಟನೇ ಆಯಿತು ಅವಾಗ ನನಗೆ. ಮೊದಲು ತುಂಬ ಲಾಂಗ್ ಗ್ಯಾಪ್ ಆಗೋಯಿತು, 2.5 ಇಯರ್ಸ್ ಆಗೋಯಿತು ಮಧ್ಯದಲ್ಲಿ. ಸೊ ಅವಾಗ ಸ್ಟಿಚಿಂಗ್ ಮಾಡೋಕ್ಕೂ ಮತ್ತೆ ತಿರ್ಗಿ ಎಲ್ಲ ಒಂದು ಸ್ವಲ್ಪ ಬೋಲ್ಡೆಲ್ಲ ಮಾಡಿಸಾಕ್ತೆ. ಆಮೇಲೆ ಸ್ವಲ್ಪ ಒಬ್ಬೊಬ್ಬರೇ ಬರೋಕ್ಕೆ ಸ್ವಲ್ಪ ಸ್ಟಾರ್ಟ್ ಮಾಡಿದ್ರು. ಬಟ್ ಆಗೂ ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಿದ್ದೆ, ಒಂದೇ ಒಂದು ಮನೆ ಕೆಲ್ಸಕ್ಕೆ ಅಷ್ಟೇ. ಅಲ್ಲಿ ಅಪಾರ್ಟ್ಮೆಂಟ್ಗೆ ಹೋಗ್ತಿದ್ದೆ. ಅಂದರೆ ಅಲ್ಲಿ ಹೋಗಿ ಸ್ವಲ್ಪ ಹೇಳಿದ್ರೆ ಗೊತ್ತಾಗುತ್ತೆ. ಅಲ್ಲೂ ನಾವು ಸುಮ್ಮನೆ ಮನೇಲೇ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ ಅಂಥೇಳಿ ಅಲ್ಲೂ ಸ್ವಲ್ಪ ಎಲ್ಲ ಪರಿಚಯ ಮಾಡಿಕೊಂಡೆ. ಅಲ್ಲೊಂದು 1 ಇಯರ್ ಅಷ್ಟು ಹೋದೆ ಅಷ್ಟೇ. ಆಮೇಲೆ ಒಂದು ಅರ್ಧ ಗಂಟೆ ಮುಕ್ಕಾಲು ಅವರ್ ಅಷ್ಟೇ ಕೆಲಸ ಇದ್ದಿದ್ದಲ್ಲಿ. ಬೇಗ ಮಾಡ್ಕೊಂಡು ನಮಗೆಲ್ಲ ಪರಿಚಯ ಆಗುತ್ತೆ ಅಲ್ಲೂ. ಸೊ ಮತ್ತು ನಮ್ಮ ಚಿಕ್ಕಮ್ಮ ಹೇಳಿದರು, ಹೋಗಿ ಅಲ್ಲೆಲ್ಲ ಹೇಳಿದ್ರೆ ಸ್ವಲ್ಪ ಬರ್ತಾರೆ ಅಂತ ಹೇಳ್ಬಿಟ್ಟು. ಸೊ ನನಗೂ ಅಪಾರ್ಟ್ಮೆಂಟ್ಗೆಲ್ಲ ಹೋದೆ. ಅಲ್ಲೂ ಈ ಥರ ಹೇಳಿದ್ರೆ ಮಾಡ್ತಿದ್ದೀನಿ ಅಂತ ಆದರೆ ಫಸ್ಟ್ ಸ್ವಲ್ಪ ಕಮ್ಮಿನೇ ಮಾಡಿದೆ. ಸ್ವಲ್ಪ ಅಂದರೆ ಆ ಟೈಮಲ್ಲೆಲ್ಲ ಸ್ವಲ್ಪ ಕಮ್ಮಿನೇ ಮಾಡ್ಕೋತಾ ಇರಬೇಕು. ಫಸ್ಟ್ ಅಲ್ವಾ ಮಾಡ್ತಾ ಇರ್ತೀವಿ. ಸೊ ಮತ್ತು ನಾವು ಒಂದೇ ಸರಿ ಜಾಸ್ತಿ ಹೇಳೋಕ್ಕೂ ಆಗೋದಿಲ್ಲ. ಮತ್ತು ಅವ್ರಿಗೂ ಎಲ್ಲ ಇಷ್ಟ ಆಗ್ತಿರಬೇಕು. ನಾವು ಸ್ಟಿಚಿಂಗ್ ಮಾಡೋದು ಕಂಫರ್ಟಬಲ್ ಅನಿಸಿದ್ರೆ ಮಾಡ್ತಾರೆ. ಇಲ್ಲ ಅಂದರೆ ಮತ್ತೆ ಅವ್ರಿಗೆ ಹೇಳ್ತಾರಿಲ್ಲ, ಬೇರೆ ಕಡೆ ಇದು ಮಾಡ್ತಾರೆ. ಸೊ ಅವ್ರಿಗೂ ಸ್ವಲ್ಪ ಮಾಡೋದೆಲ್ಲ ಇಷ್ಟ ಆಯಿತು. ಮತ್ತು ಕಾಲೆಲ್ಲ ಮಾಡಿಲ್ಲ ಕರಿಯೋರು, ಹೋಗ್ತಿದ್ದೆ ತೊಗೊಬರ್ತಿದ್ದೆ. ಸ್ವಲ್ಪ ಏನಾದ್ರು ದೂರ ಇದೆ ಅಂದರೆ ಫ್ರೆಂಡ್ ಸ್ವಲ್ಪ ಅಂದರೆ ಗಾಡಿ ಏನಾದರೂ ಇರಬೇಕಾಗುತ್ತಿಲ್ಲ ಅಂದರೆ ಯಾರು ಹೆಲ್ಪ್ ತೊಗೋಬೇಕಾಗುತ್ತೆ. ನಮ್ಮದೇ ಓನ್ ಗಾಡಿ ಇದ್ದರೆ ಹೋಗಿ ಬರ್ಬೋದು. ನೀವು ಆ ಥರ ಏನಾದ್ರು ಆಯಿತು ಅಂತಂದರೆ ಪೆಟ್ರೋಲ್ಗೆ ಏನಕ್ಕಾದ್ರೂ ಸ್ವಲ್ಪ ಎಕ್ಸ್ಟ್ರಾ ಹೇಳ್ಬಿಡಿ ಅವ್ರಿಗೆ, ಈ ಥರ ಎಕ್ಸ್ಟ್ರಾ ಆಗುತ್ತೆ ಮ್ಯಾಮ್ ಅಂತ ಹೇಳಿ ಇಸ್ಕೊಳ್ಳಿ. ಹಂಗೆ ನಿಮಗೆ ಆದರೆ ಇದೇ ಥರ ನಾವು ಸ್ವಲ್ಪ ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೋದು ನಮ್ಮ ಸ್ಟಿಚಿಂಗ್ದೆಲ್ಲ. ಇವಾಗ ಯಾರಾದ್ರೂ ನಮಗೆ ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಿದ್ರೆ ಒಂದು ಜಿಗ್ಜಾಗು ಫಾಲ್ ಹಾಕಿದ್ರೂ ಹೆಂಗೋ ಸ್ವಲ್ಪ ಅದನ್ನು ನಮ್ಮ ಖರ್ಚಿಗಾದ್ರೂ ಮಾಡ್ಕೋಬೋದು ಮನೇಲಿ. ಮತ್ತು ಯಾವಾಗೂ ಹಸ್ಬೆಂಡ್ನೇ ಕೇಳ್ಕೊಂಡು ಇರೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಮ್ಮ ಖರ್ಚಿಗಾದ್ರೂ ಮಾಡಿಕೊಂಡ್ರು ಆದ್ರೂ ಹೆಲ್ಪ್ ಆಗುತ್ತೆ. ಚಿಕ್ಕ ಪುಟ್ಟದ್ದು ಏನಾದ್ರು ತೊಗೋಬೋದು, ಇಲ್ಲ ನಮಗೆ ಸ್ವಲ್ಪ ಸೇವಿಂಗ್ ಮಾಡ್ಕೋಬೋದು, ಏನಕ್ಕಾದರೂ ಆಗ್ತಿರುತ್ತೆ. ಬಟ್ ಅದೇ ಥರ ಮಾಡ್ಕೊಂಡು ಹೋಗಿ. ಇವಾಗ ಸ್ವಲ್ಪ ಫಸ್ಟ್ ಎಲ್ಲರಿಗೂ ಪ್ರಾಬ್ಲಮ್ ಆಗೇ ಆಗುತ್ತೆ. ಕಲ್ತ್ಕೋಬೇಕಾದ್ರೆಲ್ಲ ಅದು ಇದು ಸ್ವಲ್ಪ ಪ್ರಾಬ್ಲಮ್, ಹೊಸ್ದಾಗಿ ಕಲ್ತ್ಕೋತೀವಿ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಗ್ತಿರುತ್ತೆ. ಅದು ಹಂಗೆ ನಾವು ಯಾವಾಗೂ ಪ್ರಾಕ್ಟೀಸ್ ಮಾಡ್ತಾ ಇದ್ರೇ ಯಾವುದೇ ಒಂದು ಕೆಲಸ ಆದ್ರೂ ಬರೋದು. ಫಸ್ಟ್ ನಾವು ಯಾವುದೇ ಕೆಲಸ ಮಾಡ್ತೀವೋ ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಇರಬೇಕು. ಒಂದಿನ 2 ದಿನ ಮಾಡಿ ನಮ್ಗೆ ಬಂದಿಲ್ಲ ಅಂತಂದರೆ ಆಗೋದಿಲ್ಲ. ನಾವು ಯಾವುದೇ ಅಂದರೆ ಮಾಡ್ತಾನೆ ಇದ್ದರೆ ಅಷ್ಟೇ, ಪ್ರಾಕ್ಟೀಸ್ ಮಾಡ್ಬೇಕು. ನಮ್ಗೇನು ಬಂದಿಲ್ಲ, ಏನಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತೈತೆ ಆಮೇಲೆ ನೋಡಿ, ಅಥವಾ ಏನಾದ್ರು ಮನೇಲಿ ನಮ್ಮ ಅಕ್ಕ ತಂಗಿ ಯಾರಾದರೂ ಇದ್ದರೆ ಅಥವಾ ಅಮ್ಮ ಅವ್ರಿಗೆಲ್ಲಾದರೂ ಹಾಕಿ ನೋಡಿ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಏನು ಅಂತ ಚೆಕ್ ಮಾಡಿ ಮಾಡ್ಕೋಬೇಕು. ಆವಾಗ ಗೊತ್ತಾಗುತ್ತೆ. ಇವಾಗ ನಮ್ಮ ಮನೇಲಿ ಅವರೇ ಎಲ್ಲ ಹಾಕಿ ಎಲ್ಲ ನೋಡಿರ್ತಾರೆ, ಏನೇನಂತ ಪ್ರಾಬ್ಲಮ್ ಇದ್ದರೆ ಹೇಳ್ತಾರೆ. ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಟೈಮ್ ಆ ಥರ ಮಾಡದೇ ಇರೋ ಥರ. ಏನಕ್ಕೆ ಈ ಥರ ಆಗ್ತಿದೆ, ಏನು ಈ ಥರ ಆಗುತ್ತೆ, ಏನಕ್ಕೆ ಈ ಥರ ಪ್ರಾಬ್ಲಮ್ ಆಗುತ್ತೆ, ಎಲ್ಲಿ ರೆಡಿ ಮಾಡಬೇಕು, ಎಲ್ಲಿ ಇದಾಗ್ತಿದೆ ಅಂತೆಲ್ಲ ನೋಡಿ ಚೆಕ್ ಮಾಡಿಕೊಡ್ತಾ ಇದ್ದರೆ ಆವಾಗ ನಮಗೂ ಗೊತ್ತಾಗುತ್ತೆ. ಈ ಥರ ಆದರೆ ಹಿಂಗೆ ಪ್ರಾಬ್ಲಮ್ ಆಗುತ್ತೆ, ಇಷ್ಟಿದ್ರೆ ಇಷ್ಟು ಹಾಕೋಬೇಕು ಅಂತ ಗೊತ್ತಾಗುತ್ತೆ. ಸುಮ್ಮನೆ ಏನೋ ಒಂದು ಮಾಡ್ಕೊಂಡು ಹೋಗ್ತೀವಿ ಅಂದರೆ ಆಗೋಲ್ಲ ಫ್ರೆಂಡ್. ಅದನ್ನು ನಾವು ಮಾಡ್ತೀನಿ, ಬಿಸ್ನೆಸ್ಸಲ್ಲಿ ಮುಂದೆ ಹೋಗ್ತೀನಿ, ಈ ಕೆಲಸ ನನ್ನ ಕೈ ಹಿಡಿಯುತ್ತೆ ಅಂತ ಅಂದ್ಕೊಂಡೆಲ್ಲ ಮಾಡ್ಕೊಂಡು ಹೋದ್ರೇ ಫ್ರೆಂಡ್ ಆಗೋದು. ಏನಪ್ಪ ಇದು ನಮ್ಗೆ ಮಾಡೋಕ್ಕಾಗಲ್ಲ, ಹೆಂಗೋ ಇದೆ ಅಂತ ಅಂದರೆ ನಿಮಗೆ ಮಾಡೋಕ್ಕಾಗೋದಿಲ್ಲ. ಫಸ್ಟ್ ಅಷ್ಟೇ ಎಲ್ಲ ಕಷ್ಟ ಆಗ್ತಿರುತ್ತೆ. ಯಾವುದೇ ಕೆಲಸ ಆದರೂ ಅಷ್ಟೇ, ಮೊದಲು ಕಲಿಯೋವರೆಗೂ ಅಷ್ಟೇ ಕಷ್ಟ. ಆಮೇಲೆ ಕಲಿತಾದ್ಮೇಲೆ ನಮಗೇನು ಅನ್ಸೋದಿಲ್ಲ, ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಯಾವುದೇ ಒಂದು ಕೆಲಸ ಮಾಡ್ತೀವಂದ್ರೂ ಅಷ್ಟೇ, ಮೊದಲೆಲ್ಲ ಸ್ವಲ್ಪ ಹಂಗೆ ಕಷ್ಟ ಆಗ್ತಿರುತ್ತೆ. ಆಮೇಲೆ ಸರಿ ಹೋಗುತ್ತೆ. ನಮಗೆಲ್ಲ ಅದ್ರ ಬಗ್ಗೆ ತಿಳ್ಕೊತಾ ಇದ್ದರೆ ನಮಗೆ ಸ್ವಲ್ಪ ಎಲ್ಲ ಈಸಿ ಅನಿಸುತ್ತೆ. ಇವಾಗ ಅದ್ರ ಬಗ್ಗೆ ನಮಗೇನು ಗೊತ್ತಿರಲ್ಲ ಅಂತಂದ್ರೇ ಕಷ್ಟ ಆಗೋದು. ಆವಾಗ ಅದ್ರ ಬಗ್ಗೆ ಸ್ವಲ್ಪ ನಾವೆಲ್ಲ ಒಂದು ಕಡೆಯಿಂದ ತಿಳ್ಕೊಂಡು ಹೋಗ್ತಾಯಿದ್ರೆ ಇಲ್ಲಿ ಏನೇನಾಗುತ್ತೆ ಅಂತ ಆಗ ನಮಗೆಲ್ಲ ಈಸಿ ಅನಿಸುತ್ತೆ. ಸ್ವಲ್ಪ ವೀಡಿಯೋ ಸ್ವಲ್ಪ ಲೆಂತಿ ಆಯಿತು, ಆದಷ್ಟು ಸ್ವಲ್ಪ ಕಮ್ಮಿ ಮಾಡೋಣ ಅಂದ್ಕೊಂಡೆ. ಅದು ವೀಡಿಯೋ ಅಂದರೆ ಫಾಸ್ಟ್ ಮಾಡಿದ್ದೀನಿ ಆಗೂ. ಓಕೆ ಫ್ರೆಂಡ್, ಹಾಗೆಯೇ ನನ್ನ ವೀಡಿಯೋ ನೋಡಿ ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್, ಸಪೋರ್ಟ್ ಮಾಡಿ. ಇದೇ ಫಸ್ಟ್ ಟೈಮ್ ನಾನು ಇದ್ರದ್ದು ಕಟ್ಟಿಂಗ್ದೆಲ್ಲ ಅಂದರೆ ಲಾಗ್ ಥರ ಮಾಡಿ ಹಾಕಿರೋದು. ಮಾರ್ನಿಂಗ್ ಟೈಮಲ್ಲೆಲ್ಲ ಕಟ್ಟಿಂಗೆಲ್ಲ ಮಾಡ್ಕೊಂಡಿರೋದೆಲ್ಲ ಆಗ್ತಾಯಿರೋದು. ಅಂದರೆ ಬೆಳಗ್ಗೆ ಟೈಮಲ್ಲಿ ಅಷ್ಟೇ ಫ್ರೆಂಡ್, ನನಗೆ ಸ್ವಲ್ಪ ಅಂದರೆ ಎಲ್ಲ ರೆಡಿ ಮಾಡ್ಕೊಂಡೆಲ್ಲ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಗ್ತಿರುತ್ತೆ. ಹಾಗೂ ಅಂದರೆ ಮಾಡ್ತಾಯಿದ್ದೆ ಮನೆಯಲ್ಲೆಲ್ಲ. ಅಜ್ಜಿ ನಮ್ಮ ಮಗ ಅವನು ಓಡಾಡೋದೆಲ್ಲ ಮಾಡ್ತಾಯಿದ್ದ. ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಮಾಡಿಕೊಂಡೆ, ಇಲ್ಲಾಂದರೆ ಶಾಪಲ್ಲಿ ಹೋಗಿ ಮಾಡ್ತಾಯಿರ್ತೀನಿ.
ಅಂದರೆ ಬೆಳಗ್ಗೆ ಟೈಮಲ್ಲೂ ಆಗೋದಿಲ್ಲ. ಅಂದರೆ ಬರ್ತಾ ಇರ್ತಾರೆ ಇವರು ಕಸ್ಟಮರ್ಸ್ ಎಲ್ಲ ಬರ್ತಾ ಇರ್ತಾರೆ. ಸುಮ್ಮನೆ ನೋಡೋದೆಲ್ಲ ಒಂಥರ ಆಗ್ತಿರುತ್ತೆ. ಅವಾಗ ಸ್ವಲ್ಪ ನೋಡಿಕೊಂಡು ಬರೋ ಟೈಮಲ್ಲಿ ಮಾಡ್ಕೋಬೇಕು ಅಷ್ಟೇ. ಮತ್ತು ಸುಮ್ಮನೆ ಕೇಳೋದು ಏನು ಮಾಡ್ತಿದ್ದೀರಾ ಹಂಗೆ ಹಿಂಗೆ ಅಂತೆಲ್ಲ ಅಂತಿರ್ತಾರೆ. ನನ್ನ ಫ್ರೆಂಡ್ ಅದು ಸ್ವಲ್ಪ ಕಟಿಂಗ್ ಇತ್ತು, ಬ್ಯಾಕ್ದು ಡಿಸೈನ್ ಇತ್ತಲ್ಲ ಅದನ್ನು ನಾನು ಪೇಪರ್ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಹಾಗೆಯೇ ನಾನು ಲಾಸ್ಟು ಇದರಲ್ಲಿ ಕಟ್ ಮಾಡಿದ್ನಲ್ಲ ಅದೇ ಇಟ್ಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಫ್ರಂಟು ಅಂದರೆ ಉಕ್ಕಿರೋದೇನೆ, ಅದು ಬ್ಲೂ ಕಲರ್ ಮಾತ್ರ ಅಷ್ಟೇ ಬ್ಯಾಕ್ ಹುಕ್ಕು, ಅದು ಸ್ವಲ್ಪ ಡಿಸೈನ್ ಇತ್ತು, ಅದನ್ನೇ ಇಟ್ಟೆಲ್ಲ ಕಟ್ ಮಾಡಿಕೊಂಡೆ. ನಮಗೇನಾದರೂ ಫ್ರೆಂಡ್ ನಮ್ಮ ಕೆಲಸ ನಾವು ಮಾಡ್ತೀವಿ ಅದನ್ನು ಅಂತಂದರೆ ಯಾವಾಗೂ ಇದು ಮಾಡಬೇಕು. ಅವ್ರು ಯಾರು ಹೇಳಿದ್ರು ಏನು ಈ ಕೆಲ್ಸಕ್ಕೆ ಬರ್ತಾರಾ, ಏನು ಇದನ್ನು ಮಾಡ್ಕೊಂಡಿದ್ದೀವಿ ಹಂಗೆ ಹಿಂಗೆ ಅಂತ ಹೇಳೋರು ತುಂಬ ಜನ ಇರ್ತಾರೆ. ನಮ್ಗೆ ಹೇಳಿದಾರೆ ಇದು ಒಂದು ಕೆಲಸ ಅಂತ ಮಾಡ್ತೀರಾ ಹಂಗೆ ಹಿಂಗೆ ಅಂತ. ಸೊ ಅದೆಲ್ಲ ಏನು ಮಾಡಬಾರ್ದು, ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ಹೇಳೋರು ಹೇಳ್ಕೊಡ್ಲಿ, ನಮ್ಗೆ ಇಷ್ಟನ ಆ ಕೆಲಸ ನಾವು ಮಾಡಬೇಕು ಅಂದರೆ ಮಾಡಬೇಕು. ಇವಾಗ ನಾವು ಸುಮ್ಮನೆ ಅವಾಗೆಲ್ಲ ಹಂಗೆ ಹಿಂಗೆ ಅಂತ ಬಿಟ್ಬಿಟ್ರೆ, ಇವಾಗ ಮನೇಲಿ ಮಕ್ಕಳು ನೋಡಿಕೊಂಡು ಇವಾಗ ನಮ್ಗೆ ಸ್ಟಿಚಿಂಗ್ ಕೆಲಸ ಈ ಥರ ಇದ್ದರೆ ಮನೇಲಿ ಆರಾಮಾಗಿ ಮಾಡ್ಕೋಬೋದು. ಮತ್ತು ಬೇರೆ ಕಡೆ ಎಲ್ಲ ಹೋಗಿ ಕೆಲಸ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಇಲ್ಲಿ ಮಗುನೂ ಇದು ಮಾಡ್ಕೋಬೇಕಾಗುತ್ತೆ, ಸ್ವಲ್ಪ ಮನೆ ಕೆಲಸಗಳು ಇರುತ್ತೆ, ಇದು ಸ್ಟಿಚಿಂಗು ಮಾಡ್ಕೋಬೋದು. ಇಲ್ಲ ಬೆಳಗ್ಗೆ ಬೇರೆ ಕಡೆ ಎಲ್ಲ ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ಅದು ಟೈಮ್ ಆಗುತ್ತೆ. ಬೆಳಿಗ್ಗೆ ಹೋಗೋದು ಸಾಯಂಕಾಲ ಬರೋದು, ಮಗು ನೋಡೋಂಗಿಲ್ಲ, ಮತ್ತು ಅವ್ನು ಕರ್ಕೊಬರೋಂಗಿಲ್ಲ, ಏನು ಮಾಡೋಂಗಿಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ಥರ ಹೆಣ್ಮಕ್ಳಿಗೆ ಆರಾಮ್ಸೆ ಸ್ವಲ್ಪ ಈ ಥರ ಮನೆ ಕೆಲಸ ಮಾಡ್ಕೊಂಡಿದ್ರೆ ಬೆಟರ್ ಅನಿಸುತ್ತೆ. ಈ ಸ್ಯಾರಿ ಕುಚ್ಚು ಹಾಕೋದು, ಎಂಬ್ರಾಯ್ಡಿಂಗ್ದು, ಹ್ಯಾಂಡ್ ಎಂಬ್ರಾಯ್ಡಿಂಗ್ ಈ ಥರ ಮಾಡ್ಕೊಂಡಿದ್ರೆ ಮನೇಲಿ ನೋಡ್ಕೊಂಡಂಗಿರುತ್ತೆ ಸ್ವಲ್ಪ. ಮತ್ತು ನಮಗೂ ಸ್ವಲ್ಪ ರೆಸ್ಟ್ ಮಾಡಿದಾಗ ರೆಸ್ಟ್ ಬೇಕು ಅಂದಾಗ ರೆಸ್ಟ್ ತೊಗೋಬೋದು. ಇವಾಗ ಒಂದೇ ಸಮನೆ ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ಅಲ್ಲೆಲ್ಲ ಆಗೋದಿಲ್ಲ. ಅವ್ರು ಎನಿ ಟೈಮ್ಗೆ ಹೋಗ್ಬೇಕು, ಸ್ವಲ್ಪ ಲೇಟ್ ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ, ಇರಲೇಬೇಕಾಗುತ್ತೆ, ಮಾಡಲೇಬೇಕು ಕೆಲಸನ. ನಮ್ಮದು ಓನ್ ಕೆಲಸ ಸ್ವಲ್ಪ ಟೈಮ್ ಮಾಡಿಕೊಂಡು ಹೋಗಿ ಬಂದು ಎಲ್ಲ ಮಾಡ್ಬೋದು. ಅಂದರೆ ನಮ್ಮದು ಓನ್ ಕೆಲಸ ಅಂತ ಅಂದ್ಬಿಟ್ಟು ಕೇರ್ಲೆಸ್ ಮಾಡೋಂಗಿಲ್ಲ. ಆದಷ್ಟು ನಮ್ಗೆ ಎಷ್ಟಾಗುತ್ತೋ ನೋಡ್ಕೊಂಡು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಮಾಡ್ಕೊಂಡು ಹೋಗ್ಬೇಕು. ಬಿಡು ನಮ್ಮ ಸ್ವಂತ ಅಂಗಡಿ ಐತೆ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ರೆ ಸುಮ್ಮನೆ ಲಾಸ್ ಮಾಡ್ಕೋತೀವಿ ಅಷ್ಟೇ. ಅದು ಸ್ವಲ್ಪ ಟೈಮ್ ನೋಡಿಕೊಂಡು ಮಾಡ್ಕೊಂಡು ಹೋಗ್ಬೇಕು ಕೆಲಸಗಳೆಲ್ಲನೂ. ಮಾಡ್ಕೊಂಡು ಸುಮ್ಮನೆ ಯಾವಾಗೋ ಬರೋದು ಯಾವಾಗೋ ಮಾಡೋದು ಆ ಥರ ಎಲ್ಲ ಒಂದು ಟೈಮಿಂಗ್ಸ್ ನೋಡ್ಕೊಂಡು ಮಾಡ್ಕೊಳ್ಳಿ. ಆ ಥರ ತುಂಬ ಎಮರ್ಜೆನ್ಸಿ ಇದ್ದರೂ ರಜೆನೂ ಹಾಕೋಬೋದು ನಾವು. ಈ ಥರ ಏನೋ ಅಟ್ಲೀಸ್ಟ್ ಏನಾದ್ರು ಮೆಸೇಜ್ ಹಾಕ್ಬಿಟ್ಟು ಏನಾದ್ರು ಬೋಲ್ಡಲ್ಲಿ ಏನಾದ್ರು ಇದು ಮಾಡಿಬಿಟ್ಟು ಈ ಥರ ಅಂತಂದರೆ ಮಾಡ್ಕೋಬೋದು. ಸುಮ್ಮನೆ ಇದಕ್ಕಿದ್ದಂಗೆ ರಜೆ ಹಾಕೋದು ಇದು ಮಾಡೋದು ಯಾವುದೋ ಟೈಮ್ ಬರೋದೆಲ್ಲ ಮಾಡೋಂಗಿಲ್ಲ. ಅಟ್ಲೀಸ್ಟ್ ಒಂದು ಟೈಮ್ ಇದು ಮಾಡಿಕೊಂಡು ಆ ಟೈಮಿಗೆ ಹೋದರೆ ಸರಿಯಾಗುತ್ತೆ. ಒಂದು 10 ಗಂಟೆ 11 ಗಂಟೆಗೆ ಇದು ಮಾಡಿದ್ರೆ ಸಾಯಂಕಾಲ ಟೈಮೆಲ್ಲ ಒಂದು 5 o'clock ಆ ಥರ ಓಪನ್ ಮಾಡ್ಬೋದು. ಒಂದು 3 o'clock ಮನೆ ಇದು ಮಾಡಿದ್ರೆ ಒಂದು 2:30-3 ಗಂಟೆ ಅಷ್ಟೊಂದು ಮನೆಗೆ ಹೋಗಿ ಮತ್ತೆ ಒಂದು 5 o'clock ಓಪನ್ ಮಾಡೋ ಥರ. ಮತ್ತು ಆಫ್ಟರ್ನೂನು ಮನೇಲಿ ಸ್ವಲ್ಪ ಕೆಲಸ ಇರುತ್ತೆ, ಅದನ್ನು ಮುಗಿಸ್ಕೊಂಡಂಗಾಗುತ್ತೆ. ಸ್ವಲ್ಪ ರೆಸ್ಟ್ ಮಾಡ್ಕೋಬೋದು. ಆ ಥರ ನೋಡಿ ಮಾಡ್ಕೋಬೋದು. ಅಂದರೆ ನಾನಂತೂ ನನಗೆ ಸ್ವಲ್ಪ ದಿನ ಮಾಡಲು ರೆಸ್ಟ್ ಮಾಡೋಕ್ಕಾಗಲಿಲ್ಲ ಹಬ್ಬದ ಟೈಮಲ್ಲಿ. ಅಟ್ಲೀಸ್ಟ್ ಒಂದು 1 hour ನಂಗೆ ರೆಸ್ಟ್ ಮಾಡಿದ್ರೆ ಸ್ವಲ್ಪ ಕೆಲಸ ಮಾಡ್ಬೋದು. ಒಂದು 11 ಗಂಟೆ ಕೆಲಸ ಮಾಡ್ಬೋದು ನೈಟು. ಇಲ್ಲಾಂದರೆ ಸುಮ್ಮನೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ವಲ್ಪ ಹಬ್ಬದ ಟೈಮಲ್ಲಿ ಆ ಥರ ಅನಿಸುತ್ತೆ. ಮಿಕ್ಕ ಟೈಮಲ್ಲಿ ನಾನು ಆರಾಮ್ಸೆ ರೆಸ್ಟ್ ತೊಗೊಂಡೇ ಮಾಡ್ತೀನಿ ಕೆಲಸ. ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತೀನಿ. ತುಂಬ ರಿಸ್ಕ್ ಎಲ್ಲ ತೊಗೊಳಕ್ಕೆಲ್ಲ ಹೋಗೋದಿಲ್ಲ. ಮತ್ತು ನನ್ನ ಆರೋಗ್ಯದ ಬಗ್ಗೆ ನಂಗೆ ಗೊತ್ತಿರುತ್ತೆ ಈ ಥರ ಹಿಂಗಾಗುತ್ತೆ ಅಂತೇಳಿ. ಹಂಗೂ ತುಂಬ ಏನಾದ್ರು ಬಟ್ಟೆಗಳು ಬರ್ತವೆ ನಾನು ಹೇಳಿದ್ನಲ್ಲ, ಆವಾಗಲೇ ನನ್ನ ಫ್ರೆಂಡ್ಸ್ ಸ್ವಲ್ಪ ಹೆಲ್ಪ್ ಮಾಡ್ಕೊತಾರೆ. ಉಕ್ಸು ಕಜ್ಜ ಏನಾದ್ರು ಹಾಕ್ತಾರೆ, ಫಾಲ್ಸ್ ಎಡ್ಡಿಂಗ್ ಮಾಡೋದು ನಾನು ಮಾಡೋದಿಲ್ಲ, ಅದನ್ನು ಅವರೇ ಮಾಡಿಕೊಡ್ತಾರೆ. ಏನಾದ್ರು ಲೈನಿಂಗ್ ಅಟ್ಯಾಚ್ ಮಾಡೋದಿದ್ರೆ ಅವರೇ ಮಾಡಿಕೊಡೋದು. ಈ ಥರ ಫೋನ್ ಮಾಡಿ ಹೇಳ್ತೀನಿ, ಈ ಥರ ಇದೆ ಬಂದು ಮಾಡಿಕೊಡ್ತೀರಾ ಅಂತ. ಅವರು ಅಂತಂದರೆ ಮಾಡಿಸ್ಕೊಡ್ತೀನಿ, ಬಂದು ಮಾಡಿಕೊಟ್ಟು ಹೋಗ್ತಾರೆ. ಇವಾಗೂ ಅಷ್ಟೇ ವರಲಕ್ಷ್ಮಿ ಹಬ್ಬದಲ್ಲಿ ಅವಾಗ ಸ್ವಲ್ಪ ಬಟ್ಟೆಗಳಿತ್ತು, ಅವಾಗೂ ಬಂದು ಮಾಡ್ಕೊಂಡು ಹೋದರು. ಮಿಕ್ಕಿ ಸ್ವಲ್ಪ ಆಷಾಢ ಟೈಮಲ್ಲಿ ಸ್ವಲ್ಪ ಅಂದರೆ ಆರಾಮಾಗಿ ಇರ್ತೀನಿ. ಆ ಟೈಮಲ್ಲಿ ಸ್ವಲ್ಪ ಅದು ಇದು ಕೆಲಸಗಳು, ಮನೆ ಕೆಲಸಗಳು, ನಮ್ಮ ಮನೆಯವ್ರದ್ದು ಸ್ಟಿಚಿಂಗ್ ಮಾಡ್ಕೊಳ್ಳೋದು, ನಮ್ಮದು ಏನಾದ್ರು ಮಾಡ್ಕೊಳ್ಳೋದು, ಆ ಥರ ಮಾಡ್ಕೊತಾ ಇರ್ತೀನಿ. ನಮ್ದು ಅಂದರೆ ಇವಾಗ ಹಬ್ಬದ ಟೈಮಲ್ಲಿ ನಮ್ಮದಂತೂ ಹೊಲ್ಕೊಳ್ಳೋಕ್ಕೆ ಆಗೋಲ್ಲ ಬಿಡಿ. ಆ ಟೈಮಲ್ಲಿ ನಮ್ಗೆ ಯಾವಾಗ ಫ್ರೀ ಇರುತ್ತೋ ನಮ್ಮ ಮನೆಯವ್ರದ್ದು ಆ ಥರ ಎಲ್ಲ ಮಾಡಿಕೊಂಡ್ರೆ ಸ್ವಲ್ಪ ನಮಗೂ ಮಿಕ್ಕಿದ ಹಬ್ಬದ ಟೈಮಲ್ಲಿ ನಮಗೂ ಬೇರೆಯವ್ರದ್ದೆಲ್ಲ ಸ್ಟಿಚಿಂಗ್ ಮಾಡ್ಕೊಳ್ಬೋದು. ಮತ್ತು ನಮ್ಮ ಫ್ರೀ ಇತ್ತು ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ವೇಸ್ಟ್ ಆಗುತ್ತೆ ಟೈಮೆಲ್ಲ. ಆ ಟೈಮಲ್ಲಿ ನಮ್ಮದು ಏನೇನು ಇರುತ್ತೆ ಅದೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿಕೊಂಡ್ರೆ ನಮ್ಮದು ಹೊಲ್ಕೊಳಂಗಾಗುತ್ತೆ. ಈ ಟೈಮಲ್ಲಿ ಅದು ನಾವೇನು ಮಾಡ್ತೀವಿ, ಜಾಸ್ತಿ ಕಷ್ಟ ಮಾಡ್ತೀವಿ, ಹೊಲ್ಕೊಂಡಿರ್ತೀವಿ, ನಮ್ಮದು ಹೊಲಿಯೋಕ್ಕೆ ಇದು ಮಾಡೋಲ್ಲ. ನಮ್ಗೆ ಯಾವಾಗ ಅಂದರೆ ಅವ್ರು ಅರ್ಜೆಂಟಾಗಾದರೆ ಆಷಾಢ ಟೈಮಲ್ಲಿ ಬಟ್ಟೆ ಕೊಟ್ಟು ಹೋಗಿರ್ತಾರೆ, ಬಟ್ ಅವ್ರಿಗೆ ಆದರೆ ಆವಾಗ ಬೇಕಾಗಿರಲ್ಲ. ಅಂದರೆ ಹಬ್ಬದ ಟೈಮಲ್ಲಿ ಬಂದು ಇಸ್ಕೊತಾರೆ. ನಾವು ಎಷ್ಟಾಗುತ್ತೋ ಅಷ್ಟು ಸ್ಟಿಚಿಂಗ್ ಮಾಡಿ ಇಟ್ಕೊಂಡಿರ್ತೀನಿ.
ಮಿಕ್ಕಿದ್ದು ಉಳಿದಿರೋದು ನಮ್ದು ಏನಾದ್ರು ಇದ್ದರೆ ನಮ್ಮ ಅಮ್ಮಂದು, ನಮ್ಮ ಅಜ್ಜಿ ಇದ್ದಾರೆ ಅವ್ರದ್ದು, ನಮ್ಮ ಚಿಕ್ಕಮ್ಮ ಅವ್ರದ್ದು, ನಮ್ಮ ತಂಗಿ ಆ ಥರ ಎಲ್ಲ ಇದ್ದಾರೆ, ಅವ್ರದ್ದೆಲ್ಲ ಮಾಡ್ಕೊಟ್ಬಿಡ್ತೀನಿ. ಮತ್ತು ನಂದು ಏನಾದಿದ್ರೆ ನಂದು ಮಾಡ್ಕೊತೀನಿ ಆ ಟೈಮಲ್ಲಿ ಫ್ರೀ ಇದ್ದಾಗ. ಮತ್ತು ಹೇಳಿದ್ನಲ್ಲ ಹಬ್ಬದ ಟೈಮಲ್ಲಿ ನಮ್ಮದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಯಾವಾಗಿರುತ್ತೆ ಅವಾಗ ಮಾಡಿಕೊಂಡ್ರೆ ಸ್ವಲ್ಪ ನಮಗೂ ಒಂಥರ ಫ್ರೀ ಅನಿಸುತ್ತೆ, ಆವಾಗ ನಮ್ಮ ಕೆಲಸನೂ ಆದಂಗೆ ಆಗುತ್ತೆ. ಸೊ ಆ ಥರ ಮಾಡ್ಕೊಳ್ಳಿ ಫ್ರೆಂಡ್. ನಿಮಗೂ ಯಾರು ಈ ಥರ ಅನಿಸಿದ್ರೆ ಈ ಹಬ್ಬದ ಟೈಮಲ್ಲಿ ಜಾಸ್ತಿ ಇವಾಗ ಆಸೋ ಟೈಮಲ್ಲೆಲ್ಲ ಬರ್ತಾ ಇರುತ್ತೆ ಬಟ್ಟೆಗಳು, ಬಟ್ ಅವ್ರಿಗೆ ಬೇಕಾಗಿರುತ್ತೆ, ಅರ್ಜೆಂಟ್ ಏನು ಕೇಳೋದಿಲ್ಲ, ಏನು ಹಬ್ಬ ಇರಲ್ವಲ್ಲ, ನಿಧಾನಕ್ಕೆ ಕೊಡಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು, ನಮ್ದು ಏನಾದರೂ ಇದ್ದರೆ ನೋಡಿ ಮಾಡ್ಕೋಬೇಕಾಗುತ್ತೆ. ಯಾವುದ್ಯಾವುದು ಇರುತ್ತೆ ಓಲ್ಡ್ದೆಲ್ಲ ಅದೆಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅದೆಲ್ಲ ರೆಡಿ ಮಾಡಿ ಇಟ್ಕೋಬೋದು. ಮತ್ತು ಏನಂತ ಹೇಳಿದೆ, ಸ್ವಲ್ಪ ಕಟ್ಟಿಂಗ್ ಎಲ್ಲ ಮುಗ್ದಿತ್ತು, ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಅವ್ರದ್ದೆಲ್ಲ ಬ್ಲೌಸೆಲ್ಲ ರೆಡಿ, ಬರೀ 2 ಬ್ಲೌಸ್ ಫ್ರಂಟ್ ಕಟ್ ಮಾಡಿದೆ. ಸ್ವಲ್ಪ ಡಿಸೈನ್ ಇತ್ತೆಲ್ಲ ಸ್ವಲ್ಪ ಲೇಟ್ ಆಯ್ತು ನನಗೆ ಮಾಡೋದೆಲ್ಲ. ಮತ್ತು ಸ್ವಲ್ಪ ಅಷ್ಟೇ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ. ಮತ್ತು ಇವಳು ಸ್ಯಾರಿದು ಒಂದು ಕುಚ್ಚು ಇತ್ತು, ಅದು ಮಾಡಿಸ್ದೆ. ಇದು ಇದೇ ಫ್ರೆಂಡ್, ಅದು ಫಸ್ಟ್ ನಾನು ಬ್ಲೂ ಕಲರ್ ಕಟ್ ಮಾಡಿದ್ನಲ್ಲ, ಅದನ್ನು ಸ್ವಲ್ಪ ಅಷ್ಟೇ ಸ್ಟಿಚಿಂಗ್ ಮಾಡಿ ತೋರಿಸಿರೋದು. ಮತ್ತು ಯಾವುದೂ ತೋರ್ಸೋಕ್ಕೆ ಹೋಗಿಲ್ಲ, ತುಂಬ ವೀಡಿಯೋ ಎಲ್ಲ ಲೆಂತಿ ಆಗುತ್ತೆ ಅಂತೇಳಿ ಸ್ವಲ್ಪ ಮಾತಾಡಬೇಕಿತ್ತು. ಹಂಗೇ ಸ್ವಲ್ಪ ಇದನ್ನು ನಾನು ಲಾಗ್ ಥರ ಮಾಡಿ ಕಟ್ಟಿಂಗ್ದೆಲ್ಲ ಮಾಡಿದ್ದೆ ಅಷ್ಟೇ. ಹಾಗೆ ಫ್ರೆಂಡ್, ಇವಾಗ ನನ್ನ ವೀಡಿಯೋ ಏನಾದರೂ ಇಷ್ಟ ಆಯಿತು, ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ನನ್ನ ವೀಡಿಯೋಸ್ಗಳು ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಫ್ರೆಂಡ್, ನಾನು ಬ್ಲೌಸ್ ಕಟ್ ಮಾಡಿದ್ದು ಫೋಟೋಸ್ ಹಾಕಿದ್ದೀನಿ, ನೋಡಿ ಹೇಗೆ ಬಂದಿದೆ ಅಂತ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್. ಮಮ್ಮಿ ಕಟ್ ಆಗಬೇಕು.